ಹಾಯ್ ಗೈಸ್, ಎಲ್ರಿಗೂ ಕೂಡ ನಮಸ್ಕಾರ. ಸ್ವಾಗತ ಈ ವಿಡಿಯೋಗೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮೊನ್ನೆ ಯಾರೋ ಕಮೆಂಟ್ ಮಾಡಿದ್ರು, ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ ಕಾನ್ಸೆಪ್ಟ್ ಬಗ್ಗೆ ಅಂದರೆ, ನೋಡಿ, ನಮಗೆ ಅಪ್ಲಿಕೇಶನ್ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದಾದ್ಮೇಲೆ ಯಾವ್ಯಾವ ಸ್ಟೆಪ್ಸ್ ಕಂಪ್ಲೀಟ್ ಆಗಬೇಕು ಮತ್ತು ಯಾವ್ಯಾವ ಸ್ಟೆಪ್ಸ್ ಕಂಪ್ಲೀಟ್ ಆದರೆ ನಮಗೆ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗ್ತದ ಅಂತ ಕೇಳಿದರು. ಹಾಗಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಾವು ಅಪ್ಲಿಕೇಶನ್ನ ಹಾಕಿದ ನಂತರ ಹಾಕಿ ಸಬ್ಮಿಟ್ ಕೊಟ್ಟ ನಂತರ ಇಲ್ಲಿ ಮೊದಲಿಗೆ ಬರೋದು ಅಪ್ಲಿಕೇಶನ್ ವೆರಿಫೈಡ್. ಫಸ್ಟ್ ಲೆವೆಲಲ್ಲಿ ಅಪ್ಲಿಕೇಶನ್ನ ವೆರಿಫಿಕೇಷನ್ನ ಮಾಡ್ತಾರೆ. ಮಾಡಾದ್ಮೇಲೆ ಗೊತ್ತಾಗುತ್ತೆ, ನಮ್ಮ ಅಪ್ರೂವಲ್ಡ್ ಕೊಡ್ತಾರೆ. ಅಕಾಡೆಮಿಕ್ ಡೀಟೇಲ್ಸ್ ಅಪ್ರೂವಲ್ಡ್ ಇವೆರಡೂ ಕೂಡ ಎಷ್ಟಿದ್ರೆ ನೆಕ್ಸ್ಟ್ ಬರೋದೇ ಫಸ್ಟ್ ಲೆವೆಲ್ ಆರ್ ಸೆಕೆಂಡ್ ಲೆವೆಲ್ ಅಂತ. ಬ್ಲಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿರಬೇಕು ಆ್ಯಂಡ್ ಅಪ್ಲಿಕೇಶನ್ ಎಲಿಜಿಬಲ್ ಕೂಡ ಇರಬೇಕಾಗುತ್ತೆ. ಇದು ಏನಪ್ಪ ಆಗಿದೆ ಅಂದರೆ, ಇನ್ನೂ ಕೂಡ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ. ಇದು ಎಲಿಜಿಬಲ್ ಆಗಿರೋದು ಹೇಗೆ ಗೊತ್ತಾಗುತ್ತೆ? ಅಪ್ಲಿಕೇಶನ್ ಇದು ಎಸ್ ಇದ್ದು ಇಲ್ಲಿ ನೋಡಿದರೆ ಅಮೌಂಟು ಬರೋದಿಲ್ಲ ಸ್ನೇಹಿತರೆ. ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಎಸ್ ಇದ್ದು ಇದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದ್ದು ಅಪ್ರೂವಡ್ ಇಲ್ಲ ಅಂತಂದರೆ ಅಮೌಂಟು ಬರೋದಿಲ್ಲ. ಎರಡು ಕೂಡ ಎಸ್ ಇದ್ದರೆ ಖಂಡಿತವಾಗಲೂ ಅಮೌಂಟ್ ಬರುತ್ತೆ. ಮತ್ತು ಈ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನೋಡಿ, ಇಲ್ಲಿ ಸೆಕೆಂಡ್ ಪೇಜಿಗೆ ಹೋಗಬೇಕು. ಸೆಕೆಂಡ್ ಪೇಜ್ಗೆ ಹೋದ ನಂತರ ಇಲ್ಲಿ ತೋರಿಸ್ತೆ ನೋಡಿ ಸ್ನೇಹಿತರೆ, ಲೋಡಿಂಗ್ ಆಗ್ತಾ ಇದೆ. ಯಾರ್ಯಾರ್ದು ಕೂಡ ಈ ರೀತಿ ಇದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಥರ್ಡ್ ಲೆವೆಲ್. ನೆಕ್ಸ್ಟ್ ಬಂದುಬಿಟ್ಟು ಬ್ಲಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಪುಷ್ ಟು ಡಿಬಿಟಿ ಅಂದ್ರೆ ಇದು ಯಾಕೆ ಇನ್ನೂ ಮುಂದುವರೆದಿಲ್ಲ ಅಂದ್ರೆ, ನೋಡಿ ಸ್ನೇಹಿತರೆ, ನೋಡಿರಲ್ಲ ಆಗಲೇ ಸೆಕೆಂಡ್ ಲೆವೆಲಲ್ಲಿ ಬ್ಲಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸೆಕೆಂಡ್ ಲೆವೆಲ್ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಇನ್ನೂ ಕೂಡ. ಮತ್ತು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಅಪ್ರೂವಲ್ಡ್ ಆಗಿರಲ್ಲ. ಹಾಗಾಗಿ ಅಲ್ಲಿಗೆ ನಿಂತಿದೆ ಈ ಒಂದು ಅಪ್ಲಿಕೇಶನ್. ಇದು ನಮ್ಮ ಫ್ರೆಂಡ್ದು, ಇದು ನಾನು ಚೆಕ್ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಯಾರ್ಯಾರ್ದು ಈ ರೀತಿ ಇದೆ ಮತ್ತು ಇದಕ್ಕೆ ಸೊಲ್ಯೂಷನ್ ಏನಂತ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ಮತ್ತು ನಿಮ್ಮದು ಯಾರ್ದು ಹಿಂಗೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೋಡಿ, ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಆದರೆ ಅದು ಅಪ್ರೂವಲ್ಡ್ ಎಲಿಜಿಬಲ್ ಇದ್ದೀರಾ ಇಲ್ವಾ ಸ್ಕಾಲರ್ಶಿಪ್ಗೆ ಅನ್ನೋದು ತಿಳಿತದೆ. ಮತ್ತು ಇಲ್ಲಾಂದರೆ ಹೇಗೆ ತಿಳಿತದೆ, ಮತ್ತು ಅದಕ್ಕೆ ಮೇಲ್ ಮಾಡಬೇಕಾಗುತ್ತೆ. ಈ ರೀತಿ ಇದ್ದವರು ಏನು ಮಾಡಬೇಕು ಏನಿಲ್ಲ ಅಂತ ತಿಳಿಸ್ಕೊಡ್ತೀನಿ ಕ್ಲಿಯರಾಗಿ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.